ಗುಟ್ಟು ರಟ್ಟು ಫಿಕ್ಸ್ ಆಯ್ತಾ ಗಿಲ್ಲಿ ನಟ ಕಾವ್ಯ ಕಲ್ಯಾಣ. ಏನಿದು ಹೊಸ ಸುದ್ದಿ? ಗಿಲ್ಲಿ ನಟ ಮತ್ತು ಕಾವ್ಯ ಜೋಡಿ ಮದುವೆ ಆಗ್ತಾರ ಆಗ್ಲಿ ಅನ್ನೋ ಆಸೆ ಇಬ್ಬರ ಅಭಿಮಾನಿ ಬಳಗದಲ್ಲೂ ಇದೆ. ಆದ್ರೆ ಗಿಲ್ಲಿ ಕಾವ್ಯ ಮಾತ್ರ ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರೆ ಮೊನ್ನೆ ಅಷ್ಟೇ ನಡೆದ ಹಂಪಿ ಉತ್ಸವದಲ್ಲಿ ಗಿಲ್ಲಿ ಕಾವ್ಯ ಮ್ಯಾರೇಜ್ ಮ್ಯಾಟರ್ ಬಗ್ಗೆ ಹೊಸದೊಂದು ಗುಟ್ಟನ್ನು ಬಿಟ್ಟುಕೊಟ್ಟಿದ್ದಾರೆ. ಕಾವು ಕಾವು ಅಂತ ದೊಡ್ಡ ಮನೆಯಲ್ಲಿ ಕಾಲೆಳೆಯುತ್ತಾ ಇರಿಟೇಟ್ ಮಾಡ್ಬೇಡ ಗಿಲ್ಲಿ ಅಂತ ಕೋಳಿ ಜಗಳ ಆಡ್ತಾ ಇದ್ದ ಗಿಲ್ಲಿ ಕಾವ್ಯ ಜೋಡಿ ಈಗ ಜೋಡಿ ಆಗ್ಲಿ ಅಂತ ಅಂತವ್ರೆ ಹೆಚ್ಚು ಅಭಿಮಾನಿಗಳು. ನಮ್ ಗಿಲ್ಲಿಗೆ ಕಾವ್ಯ ಒಳ್ಳೆ ಪಾರ್ಟ್ನರ್, ಈಡು ಜೋಡು ಒಂದಾಗಬೇಕು, ಒಳ್ಳೆ ಮುಹೂರ್ತ ಟೈಮ್ ಗಳಿಗೆ ನೋಡ್ಕೊಂಡು ಎಲ್ಲ ಮದುವೆ ಮಾಡಿಸಿ ಬಿಡೋಣ ಅಂತ ನಮ್ ಮಂಡ್ಯ ಹೈಕ್ಳು ಸ್ಕೆಚ್ ಹಾಕಿಕೊಂಡವ್ರೆ. ಇದು ಆದ್ರೆ ಇಲ್ಲ ನಾವಿಬ್ರು ಫ್ರೆಂಡ್ಸ್ ಅಂತದ್ದೇನು ಇಲ್ಲ ಅಂತ ಇಬ್ರು ಹಾಕಿದ ಕ್ಯಾಸೆಟ್ ಅನ್ನೇ ತಿರುಗಾ ಮುರುಗಾ ಹಾಕ್ತಾ ಇದ್ದಾರೆ. ಆದ್ರೆ ಈಗ ನೋಡಿದ್ರೆ ಮದುವೆ ಮುಯ್ಯವರೆಗೂ ಲವ್ ಟ್ರ್ಯಾಕ್ ಬಂದು ನಿಂತಿದೆ. ಏನೂ ಇಲ್ಲ ಅನ್ಕೊಂಡೆ ಮುಯಿ ಬಗ್ಗೆ ಓಪನ್ ಆಗಿ ಮಾತಾಡ್ತಾ ಇರೋದು ಅದು ನಮ್ ಕಾವ್ಯ ಮುಂದೆನೆ. ಇದಕ್ಕೆ ಕಾವ್ಯ ರಿಯಾಕ್ಷನ್ ಫುಲ್ ಖುಷಿ ಆಗಿತ್ತು. ಬಿಗ್ ಬಾಸ್ ಮುಗಿದ್ಮೇಲೆ ದೊಡ್ಡ ಮನೆ ಸ್ಪರ್ಧಿಗಳು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಪ್ರಮೋಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಎಲ್ ನೋಡಿದ್ರು ಬಿಗ್ ಬಾಸ್ ಅವರೇ ಕಾಣಿಸ್ತಾ ಇದ್ದಾರೆ. ಈಗ ಅಂತಹದ್ದೇ ಒಂದು ಇವೆಂಟ್ ನಲ್ಲಿ ನಮ್ಮ ಗಿಲ್ಲಿ ಕಾವ್ಯ ಸಮ್ಮಿಲನ ಆಗಿದೆ. ಇಬ್ರು ಒಂದೇ ವೇದಿಕೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ. ಗಿಲ್ಲಿ ಮಾತನ್ನು ಕೇಳ್ತಾ ಇದ್ರೆ ಕಾವು ದೊಡ್ಡದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಕಾಣಿಸ್ತಾ ಇಲ್ವಾ? ಗಿಲ್ಲಿನ ಹೆಣ್ಣಿನ ಮನೆ ಕಡೆ ಗಂಡಿನ ಮನೆ ಕಡೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಏನಿದು ವಿಷಯ ಅಂತ ನಿರಂಜನ್ ಕೇಳಿ, ಗಂಡಿನ ಕಡೆ ಎಷ್ಟು ಜನ ಹೆಣ್ಣಿನ ಕಡೆ ಎಷ್ಟು ಜನ ಅಂತ ಕೇಳಿ ಗಿಲ್ಲಿ ಕಾಲೆಳೆಯೋ ಕೆಲಸವನ್ನು ನಿರಂಜನ್ ಅವರು ಮಾಡ್ತಾರೆ. ಆಗ ಗಂಡಿನ ಕಡೆ ಎಷ್ಟು ಜನ ಎಂದಾಗ ಗಿಲ್ಲಿ ಫ್ಯಾನ್ಸ್ ಕಿಕ್ಕಿರಿದು ಕೂಗುತ್ತಾರೆ. ಆಗ ಗಿಲ್ಲಿ ಸೌಂಡ್ ಕೇಳಿದ್ರೆ ಮುಯಿ ನನಗೆ ಜಾಸ್ತಿ ಅನ್ನೋ ಮಾತನ್ನು ಹೇಳುತ್ತಾರೆ. ಅಂದಾಗೆ ಬಿಗ್ ಬಾಸ್ ಪ್ರತಿ ಸೀಸನ್ ಅಲ್ಲೂ ಕೂಡ ಒಂದಲ್ಲ ಒಂದು ಜೋಡಿಗಳು ಫೇಮಸ್ ಆಗ್ತಾರೆ. ಹೀಗೆ ಫೇಮಸ್ ಆದ ಜೋಡಿಗಳಲ್ಲಿ ಕೆಲವು ಸೀರಿಯಸ್ ಆಗಿದ್ರೆ ಇನ್ನು ಕೆಲವರು ಶೋ ಮುಗಿದ ಮೇಲೆ ತಮ್ಮ ತಮ್ಮ ದಾರಿನ ನೋಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿದ್ದು ಮದುವೆ ಆಗಿ ಡಿವೋರ್ಸ್ ತೆಗೆದುಕೊಂಡು ಜೋಡಿಗಳು ಕೂಡ ಇವೆ. ಅದೇನೇ ಆದ್ರೂ ಎಲ್ಲಾ ಜೋಡಿಗಳ ಮಧ್ಯೆ ಗಿಲ್ಲಿ ಕಾವ್ಯ ಜೋಡಿ ಕೂಡ ಸಖತ್ ಫೇಮಸ್ ಆಗಿದ್ದಾಗ್ಲಿ ಮದುವೆ ಮಾಡಿಸಿ ಬಿಡೋಣ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಅದರಲ್ಲೂ ಈಗ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಕೊಟ್ರು ಕೂಡ ಅಚ್ಚರಿ ಇಲ್ಲ ಅಂತಿದ್ದಾರೆ ಫ್ಯಾನ್ಸ್. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ಜೋಡಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.